ನಮಸ್ಕಾರ. ಹಾಡು ಮತ್ತು ಹರಟೆ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇಂದು ಹಾಡಿನ ದಿನ. ಇವತ್ತು ನಾನು ನಿಮ್ಮ ಮುಂದೆ ತಗೊಂಡು ಬರ್ತಾ ಇರೋ ಹಾಡು 1958 ರಿಲೀಸ್ ಆದಂಥ ಒಂದು ಕನ್ನಡ ಚಿತ್ರ, ಭೂ ಕೈಲಾಸ ಚಿತ್ರದ ಹೆಸರು. ರಾಮನ ಅವತಾರ, ರಘುಕುಲ ಸೋಮನ ಅವತಾರ. ಬಹುಶಃ ಈ ಹಾಡನ್ನು ಕೇಳದೇ ಇರೋರೇ ಇಲ್ಲ. ಈ ಹಾಡನ್ನು ಬರೆದವರು ಕೂರಾ ಸೀತಾರಾಮಶಾಸ್ತ್ರಿ ಅವರು, ಸಂಗೀತ ನಿರ್ದೇಶನ ಆರ್ ಸುದರ್ಶನ್ ಮತ್ತೆ ಆರ್ ಗೋವರ್ಧನ್ ಸಂಗೀತ ನೀಡಿದ್ದಾರೆ. ಹಾಡನ್ನು ಹಾಡಿರೋರು ಶೀರ್ಕಾಳಿ ಗೋವಿಂದರಾಜನ್ ಅನ್ನೋ ಒಬ್ಬ ಹೆಸರಾಂತ ಗಾಯಕ. ಈ ಹಾಡು ನನ್ನ ಮಟ್ಟಿಗೆ ಬರೀ ಹಾಡಲ್ಲ, ಇದು ಒಂದು ಪೌರಾಣಿಕ ಕಥೆ, ನಮ್ಮ ಜೀವನದ ಕಥೆ ಮತ್ತು ನಮ್ಮ ಜೀವನಕ್ಕೆ ನಾವು ಅಳವಡಿಸಿಕೋಬೇಕಾದಂಥ ಒಂದು ಪಾಠ, ಅಷ್ಟೂ ಈ ಹಾಡಲ್ಲಿ ಸೇರಿದೆ. ಹಾಡು ಹೇಳಕ್ ಮುಂಚೆ ಈ ಹಾಡಿನ ಒಂದು ಬ್ಯಾಕ್ಗ್ರೌಂಡ್, ಹಾಡಿನ ಹಿಂದಿನ ಕಥೆ. ಈ ಹಾಡು, ಈ ಚಿತ್ರನೇ, ಭೂಕೈಲಾಸ ಚಿತ್ರನೇ ರಾವಣನ ಭಕ್ತಿ, ಆತನ ಜ್ಞಾನ ಪ್ರದರ್ಶಿಸುವಂತಹ ಒಂದು ಚಿತ್ರ. ರಾವಣ ಮಹಾನ್ ಶಿವಭಕ್ತ, ಮಹಾನ್ ಜ್ಞಾನಿ. ಆತನಿಗೆ ಎಲ್ಲವೂ ತಿಳಿದಿರುತ್ತೆ. ರಾಮ ಬರುತ್ತಾನೆ ಅನ್ನೋದು ರಾವಣನಿಗೆ ಗೊತ್ತಿರುತ್ತೆ. ರಾಮ ನನ್ನನ್ನು ಸಾಯಿಸ್ತಾನೆ ಅದು ಆತನಿಗೆ ಗೊತ್ತಿರುತ್ತೆ. ಇಂಥ ಜ್ಞಾನಿಗೆ ಯಾತಕ್ಕೆ ಆತ ಗೊತ್ತಿದ್ದೂ ಕೆಲವು ಕೆಲಸಗಳನ್ನು ಮಾಡ್ದ ಅಂತ ಒಂದು ಪ್ರಶ್ನೆ ನಮಗೆ ನಾವು ಕೇಳ್ಕೊಂಡ್ರೆ ನನ್ನ ಮಟ್ಟಿಗೆ ಎರಡು ಉತ್ತರ ಸಿಗುತ್ತೆ. ಒಂದು, ರಾವಣ ಆತನಲ್ಲಿ ಎಷ್ಟು ಒಳ್ಳೆಯ ಗುಣಗಳಿತ್ತವೋ ಕೆಟ್ಟ ಗುಣಗಳು ಇತ್ತು. ನಮ್ಮಲ್ಲಿ ಇರೋ ಥರನೇ ಎಷ್ಟು ಒಳ್ಳೆಯ ಗುಣಗಳಿದೆಯೋ ನಮ್ಮಲ್ಲೂ ಕೆಟ್ಟ ಗುಣಗಳು ಇವೆ. ಆದರೆ ರಾವಣ ಯಾತಕ್ಕೆ ಶ್ರೇಷ್ಠ ಆದ ಅಂದರೆ ಆತನಿಗೆ ಆತನ ಕೆಟ್ಟ ಗುಣಗಳ ಸಂಪೂರ್ಣ ಅರಿವಿತ್ತು ಅವನಿಗೆ. ನಮ್ಮಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ನಾವೆಲ್ಲ ಒಳ್ಳೆಯವರೇ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಅದು ನಾಶ ಆಗಬೇಕು ಅಂತ ಆತ ಬಯಸಿದ್ದ ಕೂಡ. ಅದು ರಾವಣನ ಶ್ರೇಷ್ಠತೆ. ಯಾತಕ್ಕೆ ಬಯಸಿದ್ದ, ಇದಕ್ಕೆ ಒಂದು ಉಪಕಥೆನೂ ಇದೆ, ಅಥವಾ ಇದಕ್ಕೆ ಒಂದು ಮೇನ್ ಕಥೆ ಇದೆ. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಜಯ ವಿಜಯರ ಕಥೆ. ಜಯ ವಿಜಯರು ದ್ವಾರಪಾಲಕರಾಗಿದ್ದರು ಮಹಾನ್ ಶ್ರೀ ವಿಷ್ಣುವಿನ ಅರಮನೆಗೆ. ಯಾವುದೋ ಒಂದು ಕಾರಣಕ್ಕೆ ವಿಷ್ಣುವಿನಿಂದ ಶಾಪಗ್ರಸ್ತರಾಗ್ತಾರೆ. ಆವಾಗ ಮಹಾವಿಷ್ಣು ಅವ್ರಿಗೆ ಒಂದು ಅವಕಾಶ ಕೊಡ್ತಾನೆ. ಏನಪ್ಪ ಅವಕಾಶ ಅಂತಂದರೆ, ನನ್ನನ್ನು ದ್ವೇಷಿಸಿ 10 ಜನ್ಮ ತಾಳ್ತೀರಾ ಅಥವಾ ನನ್ನ ಭಕ್ತರಾಗಿ 100 ಜನ್ಮ ತಾಳ್ತೀರೋ ಅಂತ ಕೇಳ್ತಾರೆ ಅಂತ ಒಂದು ಪ್ರತೀತಿ ಇದೆ. ಆವಾಗ ಜಯ ವಿಜಯರು ಹೇಳ್ತಾರೆ, ನಿನ್ನ ಬಿಟ್ಟು ನಾವು ಜಾಸ್ತಿ ದಿವಸ ಇರೋಕ್ಕಾಗಲ್ಲ, ನಿನ್ನ ವೈರಿಯಾಗಿ 10 ಜನ್ಮ ತಾಳ್ತೀವಿ ಅಂತ. ಆ 10 ಜನ್ಮಗಳಲ್ಲಿ ವಿಷ್ಣುವಿನ ಒಂದು ಅವತಾರ ರಾಮನ ಅವತಾರ, ಜಯ ವಿಜಯರ ಅವತಾರ ರಾವಣ ಮತ್ತು ಕುಂಭಕರ್ಣ. ಈ ರೀತಿ ರಾವಣನಿಗೆ ಸಂಪೂರ್ಣ ಜ್ಞಾನ ಇದೆ. ರಾಮನ ಅವತಾರ ಆಗತ್ತೆ, ಆತ ಬಂದು ನನ್ನನ್ನು ಸಾಯಿಸ್ತಾನೆ ಅಂದ್ಬಿಟ್ಟು ಅಂತ. ಇದು ನಮಗೆ ಏನು ಪಾಠ ಕಲಿಸುತ್ತೆ ಅಂತಂದರೆ, ನಮ್ಮೆಲ್ಲರೂ ಒಬ್ಬ ರಾಮ ಇದ್ದಾನೆ, ಅದೇ ರೀತಿ ನಮ್ಮೆಲ್ಲರೂ ಒಬ್ಬ ರಾವಣನೂ ಇದ್ದಾನೆ. ನಮ್ಮಲ್ಲಿರೋ ರಾವಣ ಯಾವ ರೂಪದಲ್ಲಿರ್ತಾನೆ? ನಮ್ಮ ಅಹಂಕಾರದ ರೂಪದಲ್ಲಿರ್ತಾನೆ. ಈಗೋ ಅಂತ ಹೇಳ್ತೀವಲ್ಲ, ಆ ರೂಪದಲ್ಲಿರ್ತಾನೆ. ಅದು ನಾಶ ಆಗಬೇಕು. ರಾಮ ಪ್ರೀತಿ ರೂಪದಲ್ಲಿರ್ತಾನೆ, ಅದು ಬೆಳೀಬೇಕು. ಇದು ಈ ಹಾಡಿನ ಹಿಂದಿರುವ ಒಂದು ಅನಿಸಿಕೆ, ಒಂದು ಕಲ್ಪನೆ. ಈಗ ನನ್ನ ಧ್ವನಿಯಲ್ಲಿ ರಾಮನ ಅವತಾರ, ರಘುಕುಲ ಸೋಮನ ಅವತಾರ, ಯಾವುದೇ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಇಲ್ಲದಂಗೆ
ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಕೇಳಿ, ಆನಂದಿಸಿ. ಕೇಳಾದ್ಮೇಲೆ ಮತ್ತೊಮ್ಮೆ ನಿಮ್ಗಿಷ್ಟವಾದಂಥ ಯಾವುದೇ ಒಂದು ಚಾನೆಲ್ಗೆ ಹೋಗಿ ಈ ಹಾಡನ್ನು ಮ್ಯೂಸಿಕ್ ಸಮೇತ ಕೇಳಿ. ಬಹಳ ಸಂತೋಷ ಆಗುತ್ತೆ. ನಾನಂತೂ ಈ ಎಪಿಸೋಡ್ ಮುಗೀತಿದ್ದಂಗೆ ಆ ಹಾಡನ್ನು ಕೇಳೋನಿದ್ದೇನೆ. ಈಗ ನನ್ನ ಧ್ವನಿಯಲ್ಲಿ ನಿಮ್ಮ ಮುಂದೆ ರಾಮನ ಅವತಾರ, ರಘುಕುಲ ಸೋಮನ ಅವತಾರ. ದ್ವಾರಪಾಲರ ಮರಳಿ ಬಳಿಗೊಯ್ಯುವ ಕೃಪೆಯೋ, ಜಾರತನ ಸದೆ ಬಡಿವ ಸಂಭ್ರಮದ ನೆಪವೋ, ರಾಮನ ಅವತಾರ, ರಘುಕುಲ ಸೋಮನ ಅವತಾರ. ರಾಮನ ಅವತಾರ, ರಘುಕುಲ ಸೋಮನ ಅವತಾರ. ರಾಮನ ಅವತಾರ, ರಘುಕುಲ ಸೋಮನ ಅವತಾರ. ನಿರುಪಮ ಸಂಯಮ ಜೀವನ ಸಾರ, ಅರಿವುದು ಭೂಮಿಯ ದ್ವಾರ. ರಾಮನ ಅವತಾರ. ದಾಶರಥಿಯ ದಿವ್ಯಾತ್ಮವ ತಳೆವ, ಕೌಸಲ್ಯೆಯ ಪತಿರೆನಿಸು ಕುಮೀತ. ಲೇಸಿಗರೈ ಸಹಜಾತರು ಮೂವರು, ಲೇಸಿಗರೈ ಸಹಜಾತರು ಮೂವರು, ಲಕ್ಷ್ಮಣ ಶತ್ರುಘ್ನ ಭರತ. ರಾಮನ ಅವತಾರ, ರಘುಕುಲ ಸೋಮನ ಅವತಾರ. ತ್ರಿಭುವನ ಪಾಲಕೆ ನೆಪ ಮಾತ್ರ, ವರಗುರು ವಿಶ್ವಾಮಿತ್ರ. ತ್ರಿಭುವನ ಪಾಲಗೆ ನೆಪ ಮಾತ್ರ, ವರಗುರು ವಿಶ್ವಾಮಿತ್ರ. ಅಭಯ ಅಹಲ್ಯೆಗೆ ನೀಡುವ ಪಾತ್ರ, ಅಭಯ ಅಹಲ್ಯೆಗೆ ನೀಡುವ ಪಾತ್ರ. ಧರಿಸುವ ಹರಿಶುಭ ಗಾತ್ರ, ರಾಮನ ಅವತಾರ, ರಘುಕುಲ ಸೋಮನ ಅವತಾರ. ಧನುವೋ ಜನಕನ ಮಮತೆಯ ಕುಡಿಯೋ, ಸೀತೆಯ ಕನ್ಯಾ ಸಂಕಲೆಯೋ. ಧನುಜರ ಕನಸಿನ ಸುಖ ಗೋಪುರವೋ, ಧನುಜರ ಕನಸಿನ ಸುಖ ಗೋಪುರವೋ, ಮುರಿವುದು ಮಿಥಿಲಾ ನಗರದಲ್ಲಿ. ರಾಮನ ಅವತಾರ, ರಘುಕುಲ ಸೋಮನ ಅವತಾರ. ಕಪಟ ನಾಟಕನ ಪಟ್ಟಾಭಿಷೇಕ, ಉಪಟಳ ತಾತ್ಕಾಲಿಕ ಶೋಕ. ಭೀಕರ ಕಾನನ ವಾಸದ ಕುಹಕ, ಲೋಕೋದ್ಧಾರಕ ಮೊದಲಂಕ. ಭರತಗೆ ಪಾದುಕೆ ನೀಡುವ ವೇಷ, ಭರತಗೆ ಪಾದುಕೆ ನೀಡುವ ವೇಷ. ಪುರಜನ ಭಕ್ತಿಯರಾವೇಶ, ನರಲೋಕಕ್ಕೆ ನವಸಿರಿ ಸಂತೋಷ. ನರಲೋಕಕ್ಕೆ ನವಸಿರಿ ಸಂತೋಷ, ಭರವಸೆ ನೀಡುವ ಸಂದೇಶ. ರಾಮನ ಅವತಾರ, ರಘುಕುಲ ಸೋಮನ ಅವತಾರ. ಆಹಾ ನೋಡದು ಹೊನ್ನಿನ ಜಿಂಕೆ, ಆಹಾ ನೋಡದು ಹೊನ್ನಿನ ಜಿಂಕೆ. ಹಾಳಾಗುವುದಯ್ಯೋ ಲಂಕೆ, ಹೆಣ್ಣಿದು ಶಿವನುರಿಗಣ್ಣೋ ಮಂಕೆ. ಮಣ್ಣಾಗುವೆ ನೀ ನಿಶಂಕೆ,
ಶರಣು ಶರಣು ಹೇ ಭಾಗವತೋತ್ತಮ ಕನ್ನಡ ಕುಲ ಪುಂಗವ ಹನುಮ. ಶರಣು ಶರಣು ಹೇ ಭಾಗವತೋತ್ತಮ ಕನ್ನಡ ಕುಲ ಪುಂಗವ ಹನುಮ. ಮುದ್ರಿಕೆಯಲ್ಲಿದು ಸೋಹಂ ಬ್ರಹ್ಮ, ಮುದ್ರಿಕೆಯಲ್ಲಿದು ಸೋಹಂ ಬ್ರಹ್ಮ ಎಂಬುವ ತತ್ವವ ತಿಳಿಸಮ್ಮ, ಎಂಬುವ ತತ್ವವ ತಿಳಿಸಮ್ಮ. ರಾಮ ರಾಮ ಜಯ ರಾಮ ರಾಮ ಜಯ ರಾಮ ರಾಮ ರಘುಕುಲ ಸೋಮ. ಸೀತೆಯ ಚಿಂತೆಗೆ ಪೂರ್ಣ ವಿರಾಮ, ಲಂಕೆಯ ವೈಭವ ನಿರ್ನಾಮ. ರಾಮನ ಅವತಾರ ರಘುಕುಲ ಸೋಮನ ಅವತಾರ. ರಾಮನ ಅವತಾರ ರಘುಕುಲ ಸೋಮನ ಅವತಾರ. ನಿರುಪಮ ಸಂಯಮ ಜೀವನ ಸಾರ, ಅರಿವುದು ಭೂಮಿಯ ದ್ವಾರ. ರಾಮನ ಅವತಾರ. ಮಿತ್ರರೇ, ಈ ಹಾಡು ನೀವೆಲ್ಲರೂ ಕೇಳಿದ್ದೇನೆ. ನಾನು ಇಂದು ನಿಮ್ಮ ಮುಂದೆ ಹಾಡಿದ್ದೇನೆ ಅಷ್ಟೇನೆ. ಈ ಹಾಡಿನ ಮಹತ್ವ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆನ ಕಾಮೆಂಟ್ ಮೂಲಕ ನನಗೆ ದಯವಿಟ್ಟು ತಿಳಿಸಿ. ನಾನು ಯಾವಾಗಲೂ ಹೇಳೋ ಹಾಗೆ ಹಾಡು ಮತ್ತು ಹರಟೆ ಬರೀ ನನ್ನ ಚಾನೆಲ್ ಅಲ್ಲ, ಇದು ನಮ್ಮ ಚಾನೆಲ್. ನಿಮ್ಮ ಹಾಡಿಗೆ, ನಿಮ್ಮ ವಿಚಾರಧಾರೆಗೆ ಎಂದು ನಿಮಗೆ ಮುಕ್ತ ಸ್ವಾಗತ ಇದೆ. ನೀವು ಹಾಡಲು ಹೇಳಕ್ಕೆ ಇಷ್ಟಪಟ್ಟರೆ ನಿಮ್ಮ ಹಾಡನ್ನು ನನಗೆ ಕಳಿಸಿ. ನಿಮ್ಮ ವಿಚಾರಧಾರೆನ ನನ್ನ ಜೊತೆ ಹಂಚ್ಕೋಬೇಕು ಅಂತಂದರೆ, ಯಾವ ರೀತಿ ಹರೀಶ್ ಅವರು ನಮ್ಮ ಚಾನೆಲ್ಗೆ ಅತಿಥಿಯಾಗಿ ಬಂದಿದ್ರೋ ಅದೇ ರೀತಿ ನಿಮ್ಮನ್ನು ಅತಿಥಿಯಾಗಿ ಬರಲು ಸ್ವಾಗತಿಸ್ತೇನೆ. ನಿಮ್ಮ ವಿಚಾರಧಾರೆನ ನನ್ನ ಚಾನೆಲ್ನಲ್ಲಿ ಹಂಚ್ಕೊಳ್ಳಿ. ಒಟ್ಟಿನಲ್ಲಿ ಜನಕ್ಕೆ ಸಂತೋಷ ಸಿಗಬೇಕು, ಜನರು ಚೆನ್ನಾಗಿ ಬಾಳಬೇಕು. ಇದೇ ಹಾಡು ಮತ್ತು ಹರಟೆ ಚಾನೆಲ್ನ ಉದ್ದೇಶ. ಮುಂದಿನ ಸಂಚಿಕೆಯವರೆಗೆ ನಮಸ್ಕಾರ.